ಹಾಯ್ ಫುಡೀಸ್, ವೆಲ್ಕಮ್ ಟು ಸೌಮ್ಯ ಫುಡ್ ಹೌಸ್. ಇವತ್ತಿನ ಸ್ಪೆಷಲ್ ರೆಸಿಪಿ ಏನಪ್ಪಾ ಅಂದರೆ ಪ್ಯಾನ್ ಕೇಕ್. ವಿತೌಟ್ ಎಗ್ಗನ್ನು ಯೂಸ್ ಮಾಡಿ ನಾವು ಯಾವ ರೀತಿ ಪ್ಯಾನ್ ಕೇಕನ್ನು ಮಾಡೋದು ಅಂತ ನೋಡೋಣ. ತುಂಬ ಟೇಸ್ಟಿಯಾಗೂ ಇರುತ್ತೆ ಮತ್ತು ಮಕ್ಕಳು ಕೂಡ ತುಂಬ ಇಷ್ಟಪಟ್ಟು ತಿನ್ಬೋದು. ಈ ಥರ ನಾವು ಮಾಡಿಕೊಡೋದ್ರಿಂದ ಎಲ್ತ್ಗೂ ಕೂಡ ತುಂಬ ಒಳ್ಳೆಯದು. ಸೊ ಇದನ್ನು ಯಾವ ರೀತಿ ಮಾಡೋದು ಅಂತ ನೋಡೋದಕ್ಕಿಂತ ಮುಂಚೆ ಯಾರೆಲ್ಲ ಇನ್ನು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿಲ್ಲೋ, ಸೊ ಕೆಳಗಡೆ ಕಾಣ್ತಿರ್ತಕ್ಕಂಥ ಸಬ್ಸ್ಕ್ರೈಬ್ ಬಟನ್ ಮೇಲೆ ಒತ್ತಿ ಮತ್ತು ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ಸೊ ಇದನ್ನು ಯಾವ ರೀತಿ ಮಾಡೋದು ಅಂತ ನೋಡೋಣ ಬನ್ನಿ. ಮೊದಲಿಗೆ ನಾವು ಇಲ್ಲಿ ಒಂದು ಬೌಲನ್ನು ತಗೋಬೇಕು. ಆ ಬೌಲಿಗೆ ನಾವು ಒಂದು ಬೌಲಷ್ಟು ಸಕ್ಕರೆನ ಹಾಕ್ಕೊಂಡು ಮಿಕ್ಸಿ ಜಾರಿಗೆ ಅದನ್ನು ನೈಸಾಗಿ ಪೌಡರ್ ರೀತಿ ರುಬ್ಕೋಬೇಕು. ಒಂದು ಬೌಲಷ್ಟು ಸಕ್ಕರೆ ತಗೊಂಡು ಫಸ್ಟಿಗೆ ಅದನ್ನು ಈ ಥರ ನೈಸಾಗಿ ಪೌಡರ್ ರೀತಿ ರುಬ್ಕೊಂಡು ನಾವು ಒಂದು ಅರ್ಧ ಭಾಗದಷ್ಟು ಸಕ್ಕರೆ ಪುಡಿನ ತಗೋಬೇಕು. ಅಂದರೆ ನಾವು ಇದರಲ್ಲಿ ಒಂದು ಭಾಗದಷ್ಟು ಮೈದಾ ಹಿಟ್ಟನ್ನು ತಗೊಳೋದ್ರಿಂದ ಅರ್ಧ ಭಾಗದಷ್ಟು ಸಕ್ಕರೆನ ತಗೋಬೇಕು. ಇದನ್ನು ತಗೊಂಡು ನೆಕ್ಸ್ಟ್ ನಾವು ಇನ್ನೊಂದು ಲೋಟ ತಗೊಂಡು ಚಿಕ್ಕ ಲೋಟನ ಅದಕ್ಕೆ 2 ಟೇಬಲ್ ಸ್ಪೂನಷ್ಟು ವಿನೆಗರನ್ನು ಹಾಕಬೇಕು. 2 ಟೇಬಲ್ ಸ್ಪೂನಷ್ಟು ವಿನೆಗರ್ಗೆ ಒಂದು ಅರ್ಧ ಲೋಟದಷ್ಟು ನೀರನ್ನು ಹಾಕಬೇಕು. ಸೊ ಅರ್ಧ ಲೋಟದಷ್ಟು ನೀರನ್ನು ಹಾಕಿ ನೀಟಾಗಿ ಮಿಕ್ಸ್ ಮಾಡಬೇಕು. ಸೊ ಈ ಮಿಶ್ರಣನ ನಾವು ನೆಕ್ಸ್ಟ್ ಒಂದು ಬೌಲಷ್ಟು ಹಾಲು ತಗೊಂಡು ಆ ಹಾಲಿಗೆ ಮೀಡಿಯಮ್ ಆಗಿ ಬಿಸಿ ಇರಬೇಕು. ಅಂದರೆ ಫುಲ್ಲು ಕಾದಿರಬಾರ್ದು ಅಥವಾ ಫುಲ್ ತಣ್ಣಗೂ ಇರಬಾರ್ದು, ಮೀಡಿಯಮ್ ಉಗುರು ಬೆಚ್ಚಗಿರಬೇಕು. ಆ ಹಾಲಿಗೆ ಈ ಮಿಕ್ಸ್ ಮಾಡಿದ್ದಂತಹ ವಿನೆಗರ್ ಇದೆಯಲ್ಲ, ಆ ನೀರನ್ನು ಹಾಕಿ ಈ ಥರ ಮಿಕ್ಸ್ ಮಾಡಬೇಕು. ನೋಡಿ, ಈ ಥರ ಮಿಕ್ಸ್ ಮಾಡಿದಾಗ ಅದು ಸ್ವಲ್ಪ ಒಡೆದೋಗುತ್ತೆ. ಸೊ ಇದೇ ಥರ ನಮಗೆ ಕನ್ಸಿಸ್ಟೆನ್ಸಿಲಿ ಅದು ಇರಬೇಕು. ಸೊ ಈ ಥರ ಎಲ್ಲ ಮಿಕ್ಸ್ ಮಾಡಿದ ಮೇಲೆ ನೆಕ್ಸ್ಟ್ ನಾವು ಇಲ್ಲಿ ಒಂದು ದೊಡ್ಡ ಬೌಲನ್ನು ತಗೊಂಡು ಅದಕ್ಕೆ ಒಂದು ಬೌಲಷ್ಟು ಮೈದಾ ಹಿಟ್ಟನ್ನು ಹಾಕ್ಕೋಬೇಕು. ನಾವಿಲ್ಲಿ ಎಷ್ಟು ಮೈದಾ ಹಿಟ್ಟನ್ನು ಯೂಸ್ ಮಾಡ್ತಿದ್ದೀವೋ ಅಷ್ಟೇ ಪ್ರಮಾಣದ ಅರ್ಧ ಪ್ರಮಾಣದಷ್ಟು ಸಕ್ಕರೆ ಪೌಡರ್ ನಾವೀಗ ಮಾಡಿಟ್ಕೊಂಡಿದ್ವಲ್ಲ ಸಕ್ಕರೆ ಪುಡಿನ ಹಾಕ್ಕೋಬೇಕು. ಅದಾದಮೇಲೆ 1/4 ಟೇಬಲ್ ಸ್ಪೂನಷ್ಟು ಉಪ್ಪನ್ನು ಹಾಕ್ಕೋಬೇಕು. ಉಪ್ಪು ಜಾಸ್ತಿ ಹಾಕ್ಕೋಬಾರ್ದು, ಒಂಚೂರು ಒಂದು ಚಿಟಿಕೆ ಅಂತಾರಲ್ಲ ಅಷ್ಟು ಹಾಕ್ಕೋಬೇಕು. ಅದಾದಮೇಲೆ ಅರ್ಧ ಟೇಬಲ್ ಸ್ಪೂನಷ್ಟು ಬೇಕಿಂಗ್ ಸೋಡಾ, 1 ಟೇಬಲ್ ಸ್ಪೂನಷ್ಟು ಬೇಕಿಂಗ್ ಪೌಡರನ್ನು ಹಾಕ್ಕೋಬೇಕು. 2 ಟೇಬಲ್ ಸ್ಪೂನಷ್ಟು ಇದಕ್ಕೆ ನಾವು ಬೆಣ್ಣೆನ ಕರಗಿಸಿ ಹಾಕ್ಕೋಬೇಕು. ಇದಕ್ಕೇನೆ ನಾವು ಒಂದು 1/4 ಟೇಬಲ್ ಸ್ಪೂನಷ್ಟು ವೆನಿಲಾ ಎಸೆನ್ಸನ್ನು ಹಾಕ್ಕೊಂಡು ಈ ಥರ ನೀಟಾಗಿ ಮಿಕ್ಸ್ ಮಾಡಬೇಕು. ಸೊ ಇಲ್ಲಿ ವೆನಿಲಾ ಎಸೆನ್ಸ್ ನಾನು ಹಾಕಿರೋದು ಸ್ಕಿಪ್ ಆಗಿದೆ, ಸೊ ವಿಡಿಯೋ ಮಾಡಬೇಕಾದ್ರೆ. ಸೊ ಅದಕ್ಕೆ ಒಂದು 1/4 ಟೇಬಲ್ ಸ್ಪೂನಷ್ಟು ವೆನಿಲಾ ಎಸೆನ್ಸನ್ನು ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡಬೇಕು. ಅದಾದಮೇಲೆ ಈಗ ಆಲ್ರೆಡಿ ಏನು ನಾವು ಹಾಲಿಗೆ ವಿನೆಗರನ್ನು ಹಾಕ್ಬಿಟ್ಟು ನೀಟಾಗಿ ಮಾಡಿ ಬಟರ್ ಮಿಲ್ಕ್ ಮಾಡಿಟ್ಕೊಂಡಿದ್ವಲ್ಲ ಅದನ್ನು ಇದಕ್ಕೆ ಹಾಕಬೇಕು. ಹಾಕ್ಬಿಟ್ಟು ನೀಟಾಗಿ ಇದನ್ನು ನಾವು ಮಿಕ್ಸ್ ಮಾಡಬೇಕು. ನೋಡಿ, ಒಂದು ಸ್ವಲ್ಪನೂ ಕೂಡ ಗಂಟಿಲ್ಲದೆ ಇರೋ ರೀತಿ ನೀಟಾಗಿ ನಾವು ಗಟ್ಟಿಯಾಗಿ ಇದನ್ನು ಕಲಿಸ್ಕೋಬೇಕು. ಅಂದರೆ ದೋಸೆ ಹಿಟ್ಟಿನ ಅದಕ್ಕೆ ಕಲಿಸ್ಬಾರ್ದು, ಅದಕ್ಕಿಂತ ಸ್ವಲ್ಪ ಗಟ್ಟಿನೇ ಇರಬೇಕು. ಕನ್ಸಿಸ್ಟೆನ್ಸಿ ತೋರಿಸ್ತಾ ಇದ್ದೀನಿ ನೋಡಿ. ನಾವು ಇವಾಗ ಕಲಿಸ್ಬೇಕಾದ್ರೆ ನಮಗೆ ಸ್ವಲ್ಪ ಗಟ್ಟಿ ಅನಿಸಿತ್ತು ಅಂದರೆ ನೀವು ಇನ್ನೂ ಒಂದು ಸ್ವಲ್ಪ ಬೇಕಾದರೆ ಹಾಲನ್ನು ಹಾಕ್ಕೋಬೋದು. ನಾನಿಲ್ಲಿ ಒಂದು 2 ಟೇಬಲ್ ಸ್ಪೂನಷ್ಟು ಹಾಲನ್ನು ಹಾಕ್ಕೊಂಡು ಮತ್ತೆ ನೀಟಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ. ಸೊ ನಿಮಗೆ ಇದನ್ನು ಕನ್ಸಿಸ್ಟೆನ್ಸಿ ಯಾವ ರೀತಿ ಕಲಿಸೋದು ಅಂತ ನೋಡ್ತಾ ಇದ್ದೀರಲ್ಲ, ನೀವು ಇದೇ ಥರ ಕಲಿಸಿದ್ರೆ ಕರೆಕ್ಟಾಗಿ ಪ್ಯಾನ್ ಕೇಕು ಬರುತ್ತೆ. ನಾವಿಲ್ಲಿ ಏನು ಬಟರನ್ನು ಹಾಕಿರ್ತೀವಲ್ಲೋ ಅದೇ ಜಾಗದಲ್ಲಿ ನೀವು ಬೆಣ್ಣೆ ಬದಲಿ ಎಗ್ಗನ್ನು ಕೂಡ ಯೂಸ್ ಮಾಡ್ಬೋದು. ಸೊ ಎಗ್ಗನ್ನು ತಿನ್ನುವಂಥವ್ರು, ಇಲ್ಲಾಂದರೆ ಈ ಥರ ನೀಟಾಗಿ ಬೆಣ್ಣೆನೇ ಕರಗಿಸ್ಕೊಂಡು ಹಾಕಿ ಮಾಡ್ಬೋದು. ಈ ಥರ ಕರೆಕ್ಟ್ ಕನ್ಸಿಸ್ಟೆನ್ಸಿ ಕರಗಿಸಿದ ಮೇಲೆ ನೆಕ್ಸ್ಟು ಗ್ಯಾಸ್ ಮೇಲೆ ಒಂದು ಪ್ಯಾನ್ ಇಟ್ಟು ಅದಕ್ಕಾದಮೇಲೆ ಅದಕ್ಕೆ 1.5 ಟೇಬಲ್ ಸ್ಪೂನಷ್ಟು ಈ ಮಾಡಿಟ್ಕೊಂಡಿದ್ದೀವಲ್ಲ ಈ ಹಿಟ್ಟನ್ನು ಹಾಕಬೇಕು. ಇದನ್ನು ನಾವು ದೋಸೆ ಥರ ಈ ಥರ ಹರಡಬಾರ್ದು, ಜಸ್ಟ್ ಇದೇ ಥರ ಒಂದೇ ಹತ್ರನೇ ಈ ಥರ ಹಾಕಬೇಕು. ಹಾಕಿ ಒಂದು 2 ನಿಮಿಷಗಳ ಕಾಲ ಮೀಡಿಯಮ್ ಫ್ಲೇಮಲ್ಲೇ ಇದು ಬಿಟ್ಟಾಗ ಇದು ಕೆಳಗಡೆ ಗೋಲ್ಡನ್ ಬ್ರೌನ್ ಕಲರ್ ರೀತಿ, ಬಂಗಾರದ ಕಲರ್ ರೀತಿ ಬಣ್ಣ ತಿರುಗುತ್ತೆ. ಅದಾದಮೇಲೆ ನಾವು ಇದನ್ನು ಎರಡನೇ ಸೈಡ್ ಇನ್ನೊಂದು ಸಲ ತಿರುಗಿಸಿ ಆ ಕಡೆನೂ ಕೂಡ ನಾವು ಇದೇ ರೀತಿ ಗೋಲ್ಡನ್ ಬ್ರೌನ್ ಕಲರ್ ಆಗೋ ರೀತಿ ಅದನ್ನು ನಾವು ಫ್ರೈ ಮಾಡ್ಕೋಬೇಕು. ನೋಡ್ತಾ ಇದ್ದೀರಲ್ಲ, ಸೊ ಇದೇ ಥರ ನೀಟಾಗಿ ಬೆಂದಿರಬೇಕು, ಅದು ಫುಲ್ಲು ಡ್ರೈ ಆಗಲ್ಲ. ಸೊ ಈ ಥರ ಕರೆಕ್ಟ್ ಕನ್ಸಿಸ್ಟೆನ್ಸಿ ಬಂದಾಗ ನೋಡಿ ಈ ಥರ ನಿಧಾನಕ್ಕೆ ತಿರುವಿ ಎರಡೂ ಕಡೆನೂ ಇದನ್ನು ಬೇಯಿಸಬೇಕು. ಪದೇ ಪದೇ ಇದನ್ನು ನಾವು ಎರಡೂ ಕಡೆನೂ ತಿರುಗಿಸ್ಬಾರ್ದು. ಒಂದು ಸೈಡ್ ಈ ಥರ ಬೆಂದಮೇಲೆ ನೆಕ್ಸ್ಟ್ ಇದೇ ಥರ ಎರಡನೇ ಸೈಡನ್ನು ಈ ಥರ ಗೋಲ್ಡನ್ ಬ್ರೌನ್ ಕಲರ್ ಆಗೋ ರೀತಿಯೇ ನಾವು ಇದನ್ನು ಬೇಯಿಸ್ಕೋಬೇಕು. ಇದೆಲ್ಲ ಫ್ರೈ ಆದಮೇಲೆ ಇದನ್ನು ನಾವು ಒಂದು ಸರ್ವಿಂಗ್ ಪ್ಲೇಟ್ಗೆ ಹಾಕಬೇಕು. ನೋಡಿ, ಇದೇ ಥರ ನಾವೇನು ಮಾಡಿಟ್ಕೊಂಡಿದ್ದೀವಲ್ಲ ಅಷ್ಟು ಹಿಟ್ಟನ್ನು ಇದೇ ರೀತಿ ನಾವು ಮಾಡಿ ಸ್ಟಪ್ ಆ್ಯಂಡ್ ಸ್ಟಪ್ ಥರ ಇಟ್ಟು ಅದ್ರ ಮೇಲೆ ನಾವು ಇವಾಗೇನು ಆಲ್ರೆಡಿ ಪೌಡರ್ ಶುಗರನ್ನು ಮಾಡಿಟ್ಕೊಂಡಿದ್ವಲ್ಲ ಅದನ್ನು ಒಂದು ಜರಡಿ ಸಹಾಯದಿಂದ, ಒಂದು ಟೀ ಸೋಸುವಂತಹ ಜರಡಿ ಸಹಾಯದಿಂದ ಈ ಥರ ನಾವು ಅದನ್ನು ಸ್ಪ್ರೆಡ್ ಮಾಡಬೇಕು. ಸಕ್ಕರೆ
ಇದೆಯಲ್ಲ, ಸಕ್ಕರೆ ಪೌಡರನ್ನು ಈ ಥರ ಹಾಕಬೇಕು. ನಿಮಗೆ ಎಷ್ಟು ಕನ್ಸಿಸ್ಟೆನ್ಸಿ ಬೇಕು ಅನಿಸುತ್ತೋ ಅಷ್ಟು ಈ ಥರ ನಾವು ಸಕ್ಕರೆ ಪುಡಿನ ಹಾಕ್ಕೋಬೇಕು. ಅದಾದಮೇಲೆ ಇದ್ರ ಮೇಲೆ ನಾವು ಒಂದು 2ರಿಂದ 3 ಟೇಬಲ್ ಸ್ಪೂನಷ್ಟು ಜೇನುತುಪ್ಪನ ಹಾಕಬೇಕು. ಜೇನುತುಪ್ಪ ಹಾಕೋದ್ರಿಂದ ಆ ಸ್ವೀಟು ಕರೆಕ್ಟಾಗಿ ಬ್ಯಾಲೆನ್ಸ್ ಆಗುತ್ತೆ, ಅಷ್ಟೇ ಟೇಸ್ಟಿಯಾಗಿ ಕೂಡ ಇರುತ್ತೆ. ಅದಾದಮೇಲೆ 1 ಟೇಬಲ್ ಸ್ಪೂನಷ್ಟು ಬೆಣ್ಣೆನ ಹಾಕ್ಕೋಬೇಕು. ನೋಡಿದ್ರಲ್ಲ ಎಷ್ಟು ಚೆನ್ನಾಗಿ, ಎಷ್ಟು ಸಾಫ್ಟಾಗಿ ಅದು ಬೆಂದಿದೆ, ಅಥವಾ ನೋಡೋಕ್ಕೂ ಕೂಡ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ. ಟೇಸ್ಟು ಕೂಡ ಅಷ್ಟೇ ಚೆನ್ನಾಗಿ ಇರುತ್ತೆ. ಸೊ ನೀವು ಕೂಡ ಈ ರೆಸಿಪಿನ ಟ್ರೈ ಮಾಡಿ, ಟೇಸ್ಟ್ ಮಾತ್ರ ನೆಕ್ಸ್ಟ್ ಲೆವೆಲ್ ಅಂತಲೇ ಹೇಳ್ಬೋದು. ಮಕ್ಕಳು ಕೂಡ ಇದನ್ನು ತುಂಬ ಇಷ್ಟಪಟ್ಟು ತಿಂತಾರೆ. ಸೊ ನೋಡ್ತಾ ಇದ್ದೀರಲ್ಲ ಎಷ್ಟು ಕರೆಕ್ಟಾಗಿ ಸಾಫ್ಟಾಗಿ ಬೆಂದಿದೆ ಅಂತ. ಸೊ ಯಾರೆಲ್ಲ ಈ ರೆಸಿಪಿ ಟ್ರೈ ಮಾಡ್ತೀರೋ, ಸೊ ನೀವು ಕೂಡ ಈ ರೆಸಿಪಿ ಟ್ರೈ ಮಾಡಿ ನಮಗೆ ಕಾಮೆಂಟ್ ಮೂಲಕ ತಿಳಿಸಿ. ನಮ್ಮ ಚಾನಲನ್ನು ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲೋ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಕೂಡ ಈ ವಿಡಿಯೋನ ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.